ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ದಾಖಲೆಯ ಮಳೆಯಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಆರ್ಭಟಿಸಿತ್ತು. ಮುಂಗಾರು ಆನಂತರ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಬರ್ತಾ ಇತ್ತು. ಗುಡ್ಡ ಕುಸಿತಾ ಇತ್ತು. ಮತ್ತೊಂದು ಮಗದೊಂದರ ನಡುವೆ 88 ಹೈ ರಿಸ್ಕ್ ಪ್ರದೇಶಗಳು ಅಂತೇಳಿ ಈಗ ಸೂಚನೆಯನ್ನ ಕೊಡಲಾಗಿದೆ. ಮಂಗಳೂರಿನಲ್ಲಿ 7, ಉಳ್ಳಾಲದಲ್ಲಿ 13 ಏರಿಯಾಗಳು ಹೈ ರಿಸ್ಕ್ ಅಂತೇಳಿ ಗುರುತಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ 35 ಹೈ ರಿಸ್ಕ್ ಜಾಗಗಳು ಅಂತೇಳಿ ಜಿಲ್ಲಾಡಳಿತ ಗುರುತಿಸಿದೆ. ಜಿಲ್ಲಾಡಳಿತದಿಂದ ಕುಟುಂಬಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆಗಿ ಆ ಭೂಕುಸಿತದಿಂದ ಸಾವು ನೋವು ಉಂಟಾದ ನಂತರ ಈಗ ಸುಮಾರು 88 ಸ್ಥಳಗಳು ಹೈ ರಿಸ್ಕ್ ಜಾಗಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಣ್ಣು ಕುಸಿದು ಅಲ್ಲಿ ಅವಾಂತರ ಅಥವಾ ಅನಾಹುತ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ. ಆ ಜಾಗದಲ್ಲಿ ಇರುವಂತ ಜನ ಸುರಕ್ಷತೆಯಿಂದ ಇರಬೇಕು, ಹಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಹೈ ರಿಸ್ಕ್ ಇರುವಂತ ಕೆಲವು ಸೂಕ್ಷ್ಮ ಜಾಗಗಳಿಂದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಈಗ ಕೊಂಚ ಮಳೆ ಕಡಿಮೆ ಆಗಿದ್ರು ಕೂಡ ಮಣ್ಣು ಸಡಿಲಾಗಿದೆ. ಇನ್ನೊಂದೆರಡು ಮಳೆ ಬಂದ್ರೆ ಮತ್ತೆ ಮಣ್ಣು ಕುಸಿಯುವಂತ ಸಾಧ್ಯತೆಗಳಿರುತ್ತೆ, ಗುಡ್ಡಗಳು ಜರಿಯುವಂತ ಸಾಧ್ಯತೆಗಳಿರುತ್ತೆ. ಈ ಕಾರಣದಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆಯು ಕೂಡ ನಿರಂತರವಾಗಿ ನಡೀತಾ ಇದೆ. 88 ಸ್ಥಳಗಳನ್ನು ಗುರುತಿಸಿ ಹೈ ರಿಸ್ಕ್ ಅಂತೇಳಿ ಜಿಲ್ಲಾಡಳಿತವೇ ಹೇಳಿರೋದ್ರಿಂದಾಗಿ ಆ ಭಾಗದ ಜನ ಬಹಳ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ದಾಖಲೆಯ ಮಳೆಯಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಆರ್ಭಟಿಸಿತ್ತು. ಮುಂಗಾರು ಆನಂತರ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಬರ್ತಾ ಇತ್ತು. ಗುಡ್ಡ ಕುಸಿತಾ ಇತ್ತು. ಮತ್ತೊಂದು ಮಗದೊಂದರ ನಡುವೆ 88 ಹೈ ರಿಸ್ಕ್ ಪ್ರದೇಶಗಳು ಅಂತೇಳಿ ಈಗ ಸೂಚನೆಯನ್ನ ಕೊಡಲಾಗಿದೆ. ಮಂಗಳೂರಿನಲ್ಲಿ 7, ಉಳ್ಳಾಲದಲ್ಲಿ 13 ಏರಿಯಾಗಳು ಹೈ ರಿಸ್ಕ್ ಅಂತೇಳಿ ಗುರುತಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ 35 ಹೈ ರಿಸ್ಕ್ ಜಾಗಗಳು ಅಂತೇಳಿ ಜಿಲ್ಲಾಡಳಿತ ಗುರುತಿಸಿದೆ. ಜಿಲ್ಲಾಡಳಿತದಿಂದ ಕುಟುಂಬಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆಗಿ ಆ ಭೂಕುಸಿತದಿಂದ ಸಾವು ನೋವು ಉಂಟಾದ ನಂತರ ಈಗ ಸುಮಾರು 88 ಸ್ಥಳಗಳು ಹೈ ರಿಸ್ಕ್ ಜಾಗಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಣ್ಣು ಕುಸಿದು ಅಲ್ಲಿ ಅವಾಂತರ ಅಥವಾ ಅನಾಹುತ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ. ಆ ಜಾಗದಲ್ಲಿ ಇರುವಂತ ಜನ ಸುರಕ್ಷತೆಯಿಂದ ಇರಬೇಕು, ಹಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಹೈ ರಿಸ್ಕ್ ಇರುವಂತ ಕೆಲವು ಸೂಕ್ಷ್ಮ ಜಾಗಗಳಿಂದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಈಗ ಕೊಂಚ ಮಳೆ ಕಡಿಮೆ ಆಗಿದ್ರು ಕೂಡ ಮಣ್ಣು ಸಡಿಲಾಗಿದೆ. ಇನ್ನೊಂದೆರಡು ಮಳೆ ಬಂದ್ರೆ ಮತ್ತೆ ಮಣ್ಣು ಕುಸಿಯುವಂತ ಸಾಧ್ಯತೆಗಳಿರುತ್ತೆ, ಗುಡ್ಡಗಳು ಜರಿಯುವಂತ ಸಾಧ್ಯತೆಗಳಿರುತ್ತೆ. ಈ ಕಾರಣದಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆಯು ಕೂಡ ನಿರಂತರವಾಗಿ ನಡೀತಾ ಇದೆ. 88 ಸ್ಥಳಗಳನ್ನು ಗುರುತಿಸಿ ಹೈ ರಿಸ್ಕ್ ಅಂತೇಳಿ ಜಿಲ್ಲಾಡಳಿತವೇ ಹೇಳಿರೋದ್ರಿಂದಾಗಿ ಆ ಭಾಗದ ಜನ ಬಹಳ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ದಾಖಲೆಯ ಮಳೆಯಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಆರ್ಭಟಿಸಿತ್ತು. ಮುಂಗಾರು ಆನಂತರ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಬರ್ತಾ ಇತ್ತು. ಗುಡ್ಡ ಕುಸಿತಾ ಇತ್ತು. ಮತ್ತೊಂದು ಮಗದೊಂದರ ನಡುವೆ 88 ಹೈ ರಿಸ್ಕ್ ಪ್ರದೇಶಗಳು ಅಂತೇಳಿ ಈಗ ಸೂಚನೆಯನ್ನ ಕೊಡಲಾಗಿದೆ. ಮಂಗಳೂರಿನಲ್ಲಿ 7, ಉಳ್ಳಾಲದಲ್ಲಿ 13 ಏರಿಯಾಗಳು ಹೈ ರಿಸ್ಕ್ ಅಂತೇಳಿ ಗುರುತಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ 35 ಹೈ ರಿಸ್ಕ್ ಜಾಗಗಳು ಅಂತೇಳಿ ಜಿಲ್ಲಾಡಳಿತ ಗುರುತಿಸಿದೆ. ಜಿಲ್ಲಾಡಳಿತದಿಂದ ಕುಟುಂಬಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆಗಿ ಆ ಭೂಕುಸಿತದಿಂದ ಸಾವು ನೋವು ಉಂಟಾದ ನಂತರ ಈಗ ಸುಮಾರು 88 ಸ್ಥಳಗಳು ಹೈ ರಿಸ್ಕ್ ಜಾಗಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಣ್ಣು ಕುಸಿದು ಅಲ್ಲಿ ಅವಾಂತರ ಅಥವಾ ಅನಾಹುತ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ. ಆ ಜಾಗದಲ್ಲಿ ಇರುವಂತ ಜನ ಸುರಕ್ಷತೆಯಿಂದ ಇರಬೇಕು, ಹಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ.
ಹೈ ರಿಸ್ಕ್ ಇರುವಂತಹ ಕೆಲವು ಸೂಕ್ಷ್ಮ ಜಾಗಗಳಿಂದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಈಗ ಕೊಂಚ ಮಳೆ ಕಡಿಮೆ ಆಗಿದ್ರು ಕೂಡ ಮಣ್ಣು ಸಡಿಲಾಗಿದೆ. ಇನ್ನೊಂದೆರಡು ಮಳೆ ಬಂದ್ರೆ ಮತ್ತೆ ಮಣ್ಣು ಕುಸಿಯುವಂತ ಸಾಧ್ಯತೆಗಳಿರುತ್ತೆ, ಗುಡ್ಡಗಳು ಜರಿಯುವಂತ ಸಾಧ್ಯತೆಗಳಿರುತ್ತೆ. ಈ ಕಾರಣದಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆಯು ಕೂಡ ನಿರಂತರವಾಗಿ ನಡೀತಾ ಇದೆ. 88 ಸ್ಥಳಗಳನ್ನು ಗುರುತಿಸಿ ಹೈ ರಿಸ್ಕ್ ಅಂತೇಳಿ ಜಿಲ್ಲಾಡಳಿತವೇ ಹೇಳಿರೋದ್ರಿಂದಾಗಿ ಆ ಭಾಗದ ಜನ ಬಹಳ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ದಾಖಲೆಯ ಮಳೆಯಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಆರ್ಭಟಿಸಿತ್ತು. ಮುಂಗಾರು ಆನಂತರ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಬರ್ತಾ ಇತ್ತು. ಗುಡ್ಡ ಕುಸಿತಾ ಇತ್ತು. ಮತ್ತೊಂದು ಮೊಗದೊಂದರ ನಡುವೆ 88 ಹೈ ರಿಸ್ಕ್ ಪ್ರದೇಶಗಳು ಅಂತೇಳಿ ಈಗ ಸೂಚನೆಯನ್ನು ಕೊಡಲಾಗಿದೆ. ಮಂಗಳೂರಲ್ಲಿ 7, ಉಳ್ಳಾಲದಲ್ಲಿ 13 ಏರಿಯಾಗಳು ಹೈ ರಿಸ್ಕ್ ಅಂತೇಳಿ ಗುರುತಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ 35 ಹೈ ರಿಸ್ಕ್ ಜಾಗಗಳು ಅಂತೇಳಿ ಜಿಲ್ಲಾಡಳಿತ ಗುರುತಿಸಿದೆ. ಜಿಲ್ಲಾಡಳಿತದಿಂದ ಕುಟುಂಬಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆಗಿ ಆ ಭೂಕುಸಿತದಿಂದ ಸಾವು ನೋವು ಉಂಟಾದ ನಂತರ ಈಗ ಸುಮಾರು 88 ಸ್ಥಳಗಳು ಹೈ ರಿಸ್ಕ್ ಜಾಗಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಣ್ಣು ಕುಸಿದು ಅಲ್ಲಿ ಅವಾಂತರ ಅಥವಾ ಅನಾಹುತ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ. ಆ ಜಾಗದಲ್ಲಿ ಇರುವಂತ ಜನ ಸುರಕ್ಷತೆಯಿಂದ ಇರಬೇಕು, ಹಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಹೈ ರಿಸ್ಕ್ ಇರುವಂತಹ ಕೆಲವು ಸೂಕ್ಷ್ಮ ಜಾಗಗಳಿಂದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಈಗ ಕೊಂಚ ಮಳೆ ಕಡಿಮೆ ಆಗಿದ್ರು ಕೂಡ ಮಣ್ಣು ಸಡಿಲಾಗಿದೆ. ಇನ್ನೊಂದೆರಡು ಮಳೆ ಬಂದ್ರೆ ಮತ್ತೆ ಮಣ್ಣು ಕುಸಿಯುವಂತ ಸಾಧ್ಯತೆಗಳಿರುತ್ತೆ, ಗುಡ್ಡಗಳು ಜರಿಯುವಂತ ಸಾಧ್ಯತೆಗಳಿರುತ್ತೆ. ಈ ಕಾರಣದಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆಯು ಕೂಡ ನಿರಂತರವಾಗಿ ನಡೀತಾ ಇದೆ. 88 ಸ್ಥಳಗಳನ್ನು ಗುರುತಿಸಿ ಹೈ ರಿಸ್ಕ್ ಅಂತೇಳಿ ಜಿಲ್ಲಾಡಳಿತವೇ ಹೇಳಿರೋದ್ರಿಂದಾಗಿ ಆ ಭಾಗದ ಜನ ಬಹಳ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ದಾಖಲೆಯ ಮಳೆಯಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಆರ್ಭಟಿಸಿತ್ತು. ಮುಂಗಾರು ಆನಂತರ ನಿರಂತರ